ಹೋಟ್ಲು ವ್ಯವಸ್ಥೆ ನೋಡಿದರೆ ಲೋಡಿಂಗ್ ಏನು ಕನ್ಫರ್ಮ್ ಆಗಲಿಲ್ಲ ಅಂದ. ನಾನು ಫಸ್ಟ್ಗೆ ಕೇಳಿದೆ ಒಂದೆರಡು. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ MP ಇಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂದರೆ ಇಲ್ಲಿ ಲೋಡಿಗೆ ಬಂದೀವಿ. ನಾನು ತಿಪ್ಪೇಶಿ ಖಾಲಿ ಮಾಡಿ ಲೋಡಿಗೆ ಬಂದೀವಿ ಅಂದರೆ ಲೋಡಿಂಗ್ ಕನ್ಫರ್ಮ್ ಆಗಿಲ್ಲ. ಖಾಲಿ ಮಾಡಿ ಲೊಕೇಶನ್ ಕೊಟ್ಟಿದ್ರು ನಮಗೆ. ಖಾಲಿ ಆದಟ್ಟಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ನನಗೆ ಫೋನ್ ಮಾಡಿದ್ದೀವಿ ರಾತ್ರಿ. ಅವಾಗಿದ್ದು ಇಲ್ಲೇ ಲೊಕೇಶನ್ ಕೊಟ್ಟ. ತಿಪ್ಪೇಶಿ ಇವನಿಗೆ ಫೋನ್ ಮಾಡಿ ಕೇಳಿದರೆ ಇವನಿಗೂ ಇದೇ ಲೊಕೇಶನ್ ಕೊಟ್ಟಿದ್ದಂತೆ. ಇಲ್ಲಿಂದ ದುರ್ಗಕ್ಕೆ DOC ಲೋಡ್ ಆಗುತ್ತಂತೆ. ಇನ್ನೂ ಕನ್ಫರ್ಮ್ ಇಲ್ಲ. ನಾಗ್ಪುರಿಗೆ ಬರಬೇಡ್ರಿ, ಇಲ್ಲಿಗೆ ಬರ್ರಿ ಅಂತ ಹೇಳ್ದ. ನಮಗೆ ರಾತ್ರಿ ಚಿಕ್ಕಬಳ್ಳಾಪುರಿಗೆ ಲೋಡಿಂಗ್ ಬಂದಿತ್ತು. ನಮ್ಮ ಸಾವ್ಕಾರ ಬೇಡ ಅಂದ. ನಾವು ಬೇಡ ಅಂದ್ವಿ, ಯಾಕಂದರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಎರಡು ಒಂದೇ ಬಾಡಿಗೆ. ನಾವು ಇದು ಯಾವ್ದು ಗುರು ದಕ್ಷಿಣ ಕನ್ನಡ ಮಂಗಳೂರು ಕಡೆ ಹೋಗ್ಬೇಕಂತ ಇದ್ವಿ. ನಮ್ಮ ಮಾಲಕ ಮಂಗಳೂರು ಬೇಡ, ಬಾಡಿಗೆ ಕಮ್ಮಿ ಆಗೈತೆ, ಬರೋದ್ರಾಗೆ ದುಡ್ಡು ಉಳಿಯಲ್ಲ ಅಂತಂದ. ಸರಿ ಆಯ್ತು ಅಂತೇಳಿ ಸುಮ್ಮನೆ ಆದ್ವಿ. ಮಂಗಳೂರು ಕ್ಯಾನ್ಸಲ್ ಮಾಡಿದ್ವಿ. ಅಂದರೆ ಮಂಗಳೂರಿಗೆ ನಾವು ಲೋಡ್ ಕೇಳೋಕ್ಕೆ ಹೋಗಿಲ್ಲ ಇನ್ನು. ಇವಾಗ ಈ ಟ್ರಾನ್ಸ್ಪೋರ್ಟ್ನವ್ರು ದುರ್ಗಕ್ಕೆ ಮಾಡಿಸ್ತೀನಿ ಅಂತ ಹೇಳಿದಾರಲ್ಲ, ಇವ್ರಿಗೆ ಕೇಳಿದ್ವಿ. ಹೇಳ್ತೀನಿ ಅಂದಾರೆ. ಇಲ್ಲಿ ಲೊಕೇಶನ್ ಕೊಟ್ಟಿದ್ರು. ಇಲ್ಲೊಂದು ಫ್ಯಾಕ್ಟ್ರಿ ಐತೆ. ತಿಪ್ಪೇಶಿ ಮೊನ್ನೆ ಬಂದು ಇಲ್ಲಿದ್ದಾನೆ ದುರ್ಗಕ್ಕೆ ಲೋಡ್ ಮಾಡ್ಕೊಂಬಂದಿದ್ದ. ಇಬ್ಬರು ಅಲ್ಲೇ ಬರ್ರಿ, 2 ಗಾಡಿಗೆ ಅಲ್ಲೇ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಇಲ್ಲಿ ಬಂದ್ವಿ. ನಮ್ಮದು ಒಂದು ದಿವಸ ಮುಂಚೆ, ನಾವು ಕರೆಕ್ಟಾಗಿ ಒಂದು ದಿವಸ ಮುಂಚೆ ಬಂದು ಖಾಲಿ ಮಾಡಿದರೆ ನಮ್ಮ ಗಾಡಿಗಳು ನಿನ್ನೆ ದುರ್ಗಕ್ಕೆ ಲೋಡ್ ಆಗೋ ಶಾಲಿಮಾರಿಂದ ಬೇರೆ ಗಾಡಿ ಹೋದುವಂತೆ. 3 ಗಾಡಿಗೆ ಇತ್ತಂತೆ. ಅದಕ್ಕೆ ನಾವು ರಾತ್ರಿ ಫೋನ್ ಮಾಡಿದ್ದಕ್ಕೆ ಇಲ್ಲೇ ಲೊಕೇಶನ್ ಕೊಟ್ಟಾನೆ. ಬಂದ್ವಿ. 9:30 ಆಗೈತೆ ಟೈಮು. ಇಲ್ಲಿ ಬಂದು 12 ಗಂಟೆಗೆ ಮಕ್ಕೊಂಡ್ವಿ. ಸೊಳ್ಳೆ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಗುರು. ನಮಗೊಂಥರ ಸೆಕ್ಯೂರಿಟಿ ಇದ್ದಂಗೆ ಆಗ್ಬಿಟ್ವು. ನನಗೂ ವೀರೇಶಿಗೂ ಇಬ್ಬರು ಒಂದೇ ಕಡೆ ಮಕ್ಕೊಂಡ್ವಿ. ನಮಗೆ ಮಲ್ಗೋಕ್ಕೆ ಕೊಡ್ತಿಲ್ಲ ಸೊಳ್ಳೆ, ಅಷ್ಟೊಂದು ಕಾಟ ಕೊಡ್ತಾಯಿದ್ದಾವೆ. 2 ಸೊಳ್ಳೆ ಬತ್ತಿ ಹೆಚ್ಚಿದ್ರೂ ಕಾಟ ಕೊಡ್ತಾಯಿದ್ದಾವೆ. ಕೂಲರ್ ಹಾಕೋಣಂದರೆ ಒಂದು ಬ್ಯಾಟ್ರಿ ಡೌನ್ ಆಗಿಬಿಟ್ಟತೆ. ಅದು ಸರಿಯಾಗಿ ಪಿಕಪ್ ಇಲ್ಲ, ಚಾರ್ಜ್ ಹೋಗ್ತೈತಂತೆ. ಅದಕ್ಕೆ ಕೂಲರ್ ಹಾಕಿಲ್ಲ. ರಾತ್ರಿ ಒಂದು ಸ್ವಲ್ಪ ಹಾಕಿದ್ದೆ ಗುರು, 1 ಗಂಟೆ 2 ಗಂಟೆ. ಬೆಳಗ್ಗೆ ಎದ್ದು ನೋಡಿದರೆ ಬ್ಯಾಟ್ರಿ 23% ಐತೆ. 23% ಇದ್ದರೆ ಬ್ಯಾಟ್ರಿ ಶೆಲ್ಪ್ ಆಗುತ್ತೆ. ಟಾಟಾ ಗಾಡಿ 23-22 ಇದ್ದರೆ ಲಾಂಗ್ ಶೆಲ್ಪ್ ಎತ್ಕೊಂಡು ಸ್ಟಾರ್ಟ್ ಆಗ್ತವೆ. 21% ಇದ್ದರೆ ಮಾತ್ರ ಸ್ಟಾರ್ಟ್ ಆಗೋದಿಲ್ಲ. ಆಧಾರದ ಮೇಲೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಕೂಲರ್ ಹಾಕೋದೇ ಬೇಡ ಅಂತ ಸುಮ್ಮನೆ ಆದ್ವಿ. ಅಡುಗೆ ಮಾಡೋಣ ಅಂತೇಳಿ ನೋಡಿ ಸಾಮಾನೆಲ್ಲ ಇಲ್ಲೇ ಎತ್ತಿಟ್ಟಿದ್ದೀವಿ ಸೈಡಿಗೆ. ನೀರು ಖಾಲಿ ಆಗಿಬಿಟ್ಟಿದ್ದಾವೆ. ರಾತ್ರಿ ನಮಗೆ ನೈಟು ಬರ್ಬೇಕಾದ್ರೆ ನೀರು ಸಿಕ್ಕಿಲ್ಲ. ನಾವು ಎದ್ದೇಳೋದ್ರಾಗ ಒಂದು ಟಾಟಾ AC ಹೋಗ್ಬಿಡ್ತು ನೀರು ತಗೊಂಡು. ಇದೆಲ್ಲ ಪಾರ್ಕಿಂಗೇ. ಇಲ್ಲಿ ಬೇಜಾನ್ ಗಾಡಿ ಇದ್ದಾವೆ. ಅಂದರೆ ಫ್ರೀ ಪಾರ್ಕಿಂಗು. ಯಾರನ್ನ ಏನಂತ ತೊಂದರೆ ಕೊಟ್ಟರೆ ನಮ್ಮ ಜವಾಬ್ದಾರಿ, ಬೇರೆ ಜವಾಬ್ದಾರಿ ಇಲ್ಲ. ನೀರು ಖಾಲಿ ಆಗಿಬಿಡ್ತಾವೆ. ನೀರಿನೇನು ಬರೋವರೆಗೂ ವೆಯ್ಟ್ ಮಾಡಬೇಕು. ಇವಾಗ 9:30 ಆಗೈತೆ. ವೆಯ್ಟ್ ಮಾಡಿ ನೀರು ತುಂಬಿಸ್ಕೊಂಡು ಅಡುಗೆ ಮಾಡಬೇಕು. ಬನ್ನಿ, ಅಡುಗೆ ಮಾಡ್ಬೇಕಾದ್ರೆ ಸಿಗೋಣ. ಇದೇ ನೋಡಿ ಪಾರ್ಕಿಂಗು. ಎಲ್ಲೋ ದೊಡ್ಡ ಬೇಜಾನ್ ದೊಡ್ಡದು, ಒಂದು 5-6 ಎಕರೆ ಪ್ಲಾಟ್ ಇರೋದು. ಫ್ರೀ ಪಾರ್ಕಿಂಗು. ಇದು ಯಾರ್ದಂದರೆ ಫ್ಯಾಕ್ಟ್ರಿ ಪಾರ್ಕಿಂಗು. ದುಡ್ಡೇನು ಕೊಡೋದು ಬೇಕಿಲ್ಲ. ನಾವು ಇದ್ರಾಗ ಹಾಕಿದ್ದೀವಿ ಗಾಡಿನ. ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಫ್ಯಾಕ್ಟ್ರಿದು ಪಾರ್ಕಿಂಗ್ ಇದು. ಎಷ್ಟೊಂದು ಗಾಡಿಗಳಿರ್ತಾವೆ ನೋಡಿ. ಇವಾಗ ಒಂದು ಅಣಚಿ ಗಾಡಿ ಬಂತು ಗುರು, ಅಲ್ಲೇ ಐತೆ ನೋಡಿ, ಕ್ಯಾಬಿನ್ ಕಾಣ್ತೈತೆ. ನೀರಿನೇನು ಮಾತ್ರ ಇನ್ನೂ ಬರ್ತಿಲ್ಲ. ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದ ಊರಕ್ಕೆ ಬಂದ್ವಿ. ಊರಕ್ಕೆ ಬಂದು ನಮ್ಮ ಹತ್ರ ತರಕಾರಿ ಎಣ್ಣೆ ಖಾಲಿಯಾಗಿತ್ತು, ತಗೊಂಡ್ವಿ. ಅಲ್ಲಿ ಬರ್ಬೇಕಾದ್ರೆ ತಗೊಂಡಿದ್ದು ತರಕಾರಿ ಇತ್ತಲ್ಲ, ಅದ್ರಾಗ ಅಡುಗೆ ಮಾಡಿದ್ವಿ ನಿನ್ನೆ. ಇವಾಗ ಬೆಳಗ್ಗೆ ಅದ್ರಾಗ ಮಾಡಿದ್ವಿ ನೋಡಿ. ಇನ್ನು ಸ್ವಲ್ಪ ಉಳ್ದಾವೆ. 2 ಎಣ್ಣೆ ಪ್ಯಾಕೆಟ್ ಇಬ್ಬರಿಗೆ ಒಂದೊಂದು. ಕೋಳಿ ಮೊಟ್ಟೆ ತಗೊಂಡು ತರಕಾರಿ ತಗೊಂಡು ಹೊರಟಿದ್ದೀವಿ. ಇದೇ ಊರು ಇದು. ಇಲ್ಲಿಂದ ಒಳಗಡೆ ಹೋದರೆ ಇಂಡಸ್ಟ್ರಿಯಲ್ ಏರಿಯಾದಾಗ ರೋಡ್ ಮಾತ್ರ ಸೂಪರ್ ಐತೆ ಗುರು. ಎಲ್ಲೋದ್ರೂ CC ರೋಡೇ ಇರೋದು. ಇಲ್ಲಿಂದ ಇವನು 60 ಕಿಲೋಮೀಟ್ರ್ ಬಂದಾನೆ, ನಾನು 70 ಕಿಲೋಮೀಟ್ರ್ ಬಂದೀನಿ. ನಾಗ್ಪುರ್ ಬಂದು 80 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. ಇಲ್ಲೇ ಲೋಡ್ ಆದರೆ ಇಲ್ಲೇ ಲೋಡು, ಇಲ್ಲಾಂದರೆ ನಾಗ್ಪುರ್ಗೆ ಹೋಗ್ಬೇಕು. ಇವಾಗ ವೀರೇಶಿ ಚಿತ್ರಾನ್ನ ಮಾಡಿರ್ತಾನೆ. ನಾವು ಹೋಗೋದ್ರಾಗೆ ಚಿತ್ರಾನ್ನ ತಿನ್ಬೇಕು. ಇದನ್ನೇನು ಮಧ್ಯಾಹ್ನಕ್ಕೆ ಇವಾಗ ಮೊಟ್ಟೆ ತಗೊಂಡಿವ. ಹೋಗಿ 2 ಹಾಫ್ ಬಾಯ್ಲ್ ಹಾಕೊಂಡ್ಬಿಟ್ರೆ ಸಾಕು, ಇಬ್ಬರು ಒಂದೊಂದು. ಹಾಗೆ ರಿವರ್ಸ್ ಹೊಡೆದ್ಬಿಡು, ಹಿಂದಕ್ಕೆ ರಿವರ್ಸ್ ಹೊಡೆದ್ಬಿಡು. ಎಲ್ಲೈತಿ? ಅಲ್ಲಿದ್ದರೆ ಕಟಿಂಗ್ ಇದ್ದರೆ ನಡಿ ಹೋಗೋಣ. ಅಲ್ಲಿ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದು ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಮೊಟ್ಟೆ ತಂದು ಆಮ್ಲೆಟ್ ಹಾಕ್ತಾಯಿದ್ದೀವಿ. ಆಮ್ಲೆಟಲ್ಲ, ಹಾಫ್ ಬಾಯ್ಲ್ ಇದು, ಸಿಂಗಲ್ಲು. ತವದ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಭಟ್ರು. ಇನ್ನೊಬ್ಬ ಭಟ್ಟ ಬಂದಿಲ್ಲ ನೋಡಿ. ಚಿತ್ರಗೀತೆ ರೆಡಿ ಆಗೈತೆ.
ಇಂಡಿಯನ್ ಫಾಸ್ಟ್ ಫುಡ್ ಅಂತಾರೆ ಅದನ್ನ. ಬ್ರಿಟಿಷರು ಬಂದಾಗ ನಿಮ್ಮ ಇದು ಇಂಡಿಯನ್ಸಿಗೆ ಎಷ್ಟು ತಾಳ್ಮೆ ಇದೆಯಲ್ಲ, ನಿಮಗೆ ಒಂದೊಂದು ಅಕ್ಕಿಗೂ ಪೇಂಟ್ ಹೊಡೆದಿದ್ದೀರಾ ಅಂತ ಹೇಳಿರ್ತಾನಂತ. ಅದು ಯಾವ್ದ್ರಂದರೆ ಒಂದು ಪಿಕ್ಚರ್ನಾಗ ಐತೆ, ನಾನು ನೋಡಿದ್ನಿ. ಒಂದೊಂದು ಅಕ್ಕಿ ಕಾಳಿಗೂ ಪೇಂಟ್ ಹೊಡೆದಿರಾ ಅಂತ ಹೇಳಿರ್ತಾನೆ. ಆದರೆ ಅವನಿಗೆ ಗೊತ್ತಿರಲ್ಲ ಇದು ಚಿತ್ರಾನ್ನ ಅಂತೇಳಿ. ಅದಕ್ಕೆ ನಾವು ಅದನ್ನೇ ಮಾಡಿರೋದು. ಇವಾಗ ನಾವು ಚಿತ್ರಾನ್ನ ಮಾಡ್ತಿದ್ದಿಲ್ಲ, ವೀರೇಶಿ ಚಿತ್ರಾನ್ನ ಅಂದ. ಸರಿ ಯಾವುದೋ ಒಂದು ಮಾಡಪ್ಪ ತಿನ್ನೋಣ ಅಂತೇಳಿ ಚಿತ್ರಾನ್ನ ಹೇಳಿ ನಾವು ತರಕಾರಿ ತರಕ್ಕೆ ಹೋಗಿದ್ವಿ. ತರಕಾರಿ ಬರೋಷ್ಟೊತ್ತಿ ಚಿತ್ರಾನ್ನ ಆಗಿತ್ತು. ಹಂಗೆ ಮೊಟ್ಟೆ ತಗೊಂಬಂದಿದ್ವಿ. ಮೂವರಿಗೂ ಒಂದೊಂದು ಬಾಯ್ಲ್ ಹಾಕಿದ. ಇವಾಗ ಇನ್ನೇನು ಬ್ಯಾಟಿಂಗ್ ಮಾಡ್ತಿರೋದೆ, ಬನ್ನಿ ಬ್ಯಾಟಿಂಗ್ ಮಾಡೋಣ. ಲೋಡಿಂಗ್ ಏನು ಕನ್ಫರ್ಮ್ ಆಗಲಿಲ್ಲ, ಇನ್ನೂ ಕನ್ಫರ್ಮ್ ಐತಂತೆ. ಮಾತುಕತೆ ನಡೀತೈತೆ ಅಂತ ಹೇಳಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ನವರು. ದುಗ್ಗಕ್ಕೈತು ಅಂತ ಇಲ್ಲಿದ್ದಾನೆ. ಮಾತುಕತೆ ನಡೀತೈತೆ, ಲೋಡ್ ಮಾಡಿಸ್ತೀನಿ ಅಂತ ಹೇಳಿದರು. ನಾವು ಕಾಯಿಲೆಲ್ಲ ಲೋಡ್ ಹಾಕ್ಕೊಂಡಿದ್ರೆ ನೈಟೇ ಲೋಡ್ ಆಗಿಬಿಡೋದು. ಇಷ್ಟೊತ್ತಿಗೆ ನಾಂದೇಡ್ನಾಗ ಇರ್ತಿದ್ವಿ, ನೈಟ್ ಲೋಡ್ ಮಾಡ್ಕೊಂಡು. ಕಾಯಿಲೆ ಮಂಗಳೂರಿಗೆ ಬೇಡ ಅಂದಮೇಲೆ ಮತ್ತೇನು ಮಾಡ್ತೀರಾ, ಸೌಕರ್ಯ ಬೇಡ ಅಂದಮೇಲೆ ಆ ಕಡೆ ಹೋಗೋಕ್ಕಾಗಲ್ಲ. ಓನರ್ ಎತ್ಲಾಗ ಹೇಳ್ತಾರೆ, ಅತ್ಲಾಗ ಹೋಗ್ಬೇಕು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಕನ್ಫರ್ಮ್ ಆಗ್ತದೆ ಅಂತ ಹೇಳಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ನವರು. ಸಾಯಂಕಾಲ ತನಕ ನೋಡಿ, ಸಾಯಂಕಾಲ ಆಗಿಲ್ಲ ಅಂದರೆ ಸಾಯಂಕಾಲ ಪಕ್ಕ ಕಾಯ್ಲಿಕ್ಕೆ ಕೇಳೋದೆ. ಇವತ್ತೊಂದು ದಿವಸ ಇನ್ನೇನು ಹೊಗೆನೆ. ಅಲ್ಲೇ ಮಧ್ಯಾಹ್ನ 2 ಗಂಟೆ ಆಗೈತೆ. ಬಿಸಿಲು ಒಂದು ಕಡೆಗೆ ಬಿಸಿಲು ಹೊಡಿತೈತೆ, ಒಂದು ಕಡೆಗೆ ಈಟು. ರಾತ್ರಿ ಆದರೆ ಸೊಳ್ಳೆ ಬರ್ತಾಯಿದ್ದಾವೆ. ಅದಕ್ಕೆ ಇವಾಗ ಬೆಳಗ್ಗೆ ವೀರೇಶಿ ಚಿತ್ರಾನ್ನ ಮಾಡಿದ್ದ. ಇವಾಗ ಮಧ್ಯಾಹ್ನ ಶಿಫ್ಟ್ ನಮ್ದು ಅಂತೇಳಿ ಬೇಳೆ ಸಾರು ಮಾಡೋಕ್ಕೆ ಹೇಳಿದ್ದಾನೆ. ಹಾಂ, ಬೇಳೆ ಸಾರನ್ನು ಮಾಡೋದು. ಅಷ್ಟು ಹಚ್ಬೇಡ ಬದನೆಕಾಯಿ. ಹಾಂ, ಒಂದು 2 ಹಚ್ಚು ಸಾಕಷ್ಟೇ. ಬೇಳೆ ಸಾರನ್ನು ಮಾಡೋಣ ಅಂತೇಳಿ. ಯಾವ ಬಾಳೆ ತಿಪ್ಪೆ ಶಿವು ಕೆಂಪು ತಂದಿಯ? ಬೇಳೆ ಸಾರನ್ನು ಮಾಡಂತೇಳಿ ಅವನು ಅಲ್ಲೋಗಿ ಮಕ್ಕೊಂಡಿದ್ದ ನೋಡಿ. ಇದು ರಂಗಮಂದಿರ ಅಂತೆ. ರಂಗಮಂದಿರ ಅಲ್ಲ, ಎಣ್ಣೆ ಮಂದಿರ ಆಗ್ಬಿಟ್ಟದೆ. ನೈಟ್ ಹೊತ್ತು ಬಂದು ಎಣ್ಣೆ ಹೊಡಿಯೋರಿಗೆ ಮಾಡಿದ್ದಾರೆ ಇಲ್ಲಿ. ಎಲ್ಲ ಬಂದು ಇಲ್ಲೇ ಎಣ್ಣೆ ಹೊಡಿಯೋದು ನೈಟ್ ಹೊತ್ತು. ನೋಡಿ ಬಿಸಿಲು ಹೆಂಗೈತೆ. ಈ ಬಿಸಿಲಿನಾಗೆ ಅಲ್ಲಿ ಹೋಗಿದ್ದಾನೆ. ನಾವು ಗಾಡಿ ಒಳಗೆ ಕುತ್ಕೊಂಡು ಅಡುಗೆ ಮಾಡ್ಬೇಕಲ್ಲ. ಒಬ್ಬನ ಮೇಲೆ ಬಿಡಬಾರ್ದು ಅಂತೇಳಿ ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಒಬ್ಬರು ಮಾಡೋದು. ಇವಾಗ ಇನ್ನೇನು ಮಧ್ಯಾಹ್ನ ಮಾಡಿದರೆ ಸಾಂಬಾರು ರಾತ್ರಿ ಆಗುತ್ತೆ. ರಾತ್ರಿಗೆ ಬರೀ ರೈಸ್ ಮಾಡೋದಷ್ಟೇ. 2 ಸಾಕು ಈರುಳ್ಳಿ, ಅಷ್ಟಕ್ಕೊಂದು ಬೇಡ. ಸಾಕು 2 ಹಚ್ಚು. ಅಲ್ಲೇ ಇದಾವೆ ನೋಡಿ ಚಾಕ ಕಟ್ಟೆ ತುಂಡೆಲ್ಲ. ರಾತ್ರಿಗೆ ಇನ್ನೇನು ಬೇಡ, ಮಧ್ಯಾಹ್ನ ಮಾಡಿದರೆ ಸಾಕಂತೇಳಿ ರಾತ್ರಿ ಇನ್ನೇನು ರೈಸ್ ಮಾಡಿದರೆ ಸಾಕು. ಸಾಂಬಾರು ಮಾಡ್ತಾನೆ ನಮ್ಮ ತಿಪ್ಪೇಶಿ. ಬೇಳೆ ಸಾರು ಫುಲ್ ಗಟ್ಟಿಗೆ. ಹೋಟ್ಲಾಗ ದಾಲ್ ಮಾಡ್ದಂಗೆ ಮಾಡ್ತಾನೆ. ಇವಾಗ ಅವ್ನು ಶಿಫ್ಟ್ ಮುಗ್ದಿದೆ ಅಂತೇಳಿ ಆರಾಮಾಗಿ ಹೆಂಗೆ ಮಾಡ್ಕೊಂಡಿದ್ದಾನೆ ನೋಡಿ. ಅಲ್ಲಿ ನಾವು ಊಟ ಮಾಡಿ ಅಲ್ಲೇ ಹೋಗೋದು. ಬಿಸಿಲು ನೋಡಿ ಎಷ್ಟಕ್ಕೊಂದು ಬಿಸಿಲು ಹೊಡಿತೈತೆ. ಸಿಕ್ಕಾಬಡ್ಲೆ ಐತೆ ಬಿಸಿಲು. ಒಂದು ಗಾಡಿ ಲೋಡಿಂಗ್ ಕನ್ಫರ್ಮ್ ಆಯಿತು. ನಂದು ಒಂದೇ. ತಿಪ್ಪೇಶಿದಾಗಿಲ್ಲ. ಎಲ್ಲಿಗಂದರೆ ದಾಬಸ್ಪೇಟೆಗೆ. ಇಲ್ಲೇ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಗಾಡಿ ಲೋಡ್ ಮಾಡೋಕ್ಕೆ, ಇಂಡಸ್ಟ್ರಿಯಲ್ ಏರಿಯಾದಾಗೆ. ಅಲ್ಲಿಗೆ ಹೋಗೋಣ ಲೋಡಿಗೆ. ಪಾಪ ತಿಪ್ಪೇಶಿ ಗಾಡಿ ಆಗಿಲ್ಲ. ಅಲ್ಲಿದ್ದ ಜೊತೆಗೆ ಬಂದ. ಇನ್ನೇನು ಮಾಡೋದು ನೋಡೋಣ. ಅವನದು ಗಾಡಿ ನಂಬರು, ಮೊಬೈಲ್ ನಂಬರ್ ಎಲ್ಲ ಇಸ್ಕೊಂಡಾರೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಫೋನ್ ಮಾಡಿದರೆ ಮಾಡ್ಬೋದು. ಲೋಡಿಗೆ ಬಾ ಅಂತೇಳಿ. ಯಾರಿಗೂ ಇವ್ನು ಟ್ರಾಲರ್ ಅಡ್ಡ ನಿಲ್ಲಿಸ್ಬಿಡ್ದಾನೆ. ಈ ಕಡೆ ಹೋಗೋಣ ಅಂತ ಗಾಡಿ ತಗೊಂಬಂದ್ರೆ ಇಲ್ಲಿಂದ ಕಡೆಗೆ ಹೋಗ್ತೈತ ನೋಡೋಣ ತಡ್ರಿ. ಹಾಂ, ಹೋಗುತ್ತೆ. ಒಂಚೂರು ಮುಂದಕ್ಕನ್ನ ನಿಲ್ಸಣ್ಣ. ಕರೆಕ್ಟಾಗಿ ಗಾಡಿ ರೋಡಿಗೆ ಹತ್ತದಾಗೆ ನಿಲ್ಸಿದ್ದಾನೆ. ಅದು ಯೂ ಟರ್ನ್ ಮಾಡ್ಕೊಬೇಕು. ಹಾಂ, ಬಂತು. ಇಲ್ಲಿಂದ ಮೇನ್ ರೋಡ್ಗೆ ಹೋಗಿ ಅದೇ ಇದು ಜಬಲ್ಪುರ್ ರೋಡ್ಗೆ ಹೋಗ್ಬೇಕು ನಾವು. ಜಬಲ್ಪುರ್ ರೋಡಿಗೆ ಅಂದರೆ ಇಲ್ಲೇ ಇರೋದು, ದೂರ ಏನಿಲ್ಲ. ಬನ್ನಿ ಫ್ಯಾಕ್ಟ್ರಿಗೆ ಹೋಗಿ ಸಿಗೋಣ. ಲೋಡ್ ಆಗಿದೆ ನೋಡಿ. ಫ್ಯಾಕ್ಟ್ರಿಗೆ ಫುಲ್ ಸೌಂಡ್ ಬರ್ತೈತೆ ಸಿಕ್ಕಾಬಟ್ಲೆ. ಏನು ಕೇಳಿಸ್ತಾನೆ ಇಲ್ಲ ನೋಡಿ. ಅವಾಗಲೇ ಮಳೆ ಬಂದಂಗೆ ಆಗ್ಬಿಡ್ತು. ಟಾರ್ಪಲ್ ಹತ್ತಿ ಹಾಕಿದೆ. ಒಂದು 4 ಹನಿ ಬಂದು ಹೋಯ್ತು. ಹಿಂದೆ ಸೀದಾ ಗುರು ಆಂಗ್ಲರ್ ಹಾಕ್ಬೇಕಾಗಿತ್ತು ನಾನು. ಅದ್ರದ್ದೊಂದು ಬೋಲ್ಟ್ ಬೇರೆ ಸರಿಯಾಗಿ ಕುತ್ಕೊಳಲ್ಲ. ಅದಕ್ಕೆ ಕೈ ಹಾಕಿಲ್ಲ. ಅದ್ರ ಲೆವೆಲ್ಗೆ ಬಂದೈತೆ. ಐಟೇನು ಜಾಸ್ತಿ ಇಲ್ಲ. ಹಗ್ಗ ಟಾರ್ಪಲ್ಲು ಇವ್ರಿಗೆ ಹಾಕ್ಕೊಡಕ್ಕೆ ಕೇಳಿದ್ದೀನಿ, ಹಾಕ್ಕೊಡ್ತಾರೆ. ಹಿಂದೆ ಇನ್ನೊಂದು ಸ್ವಲ್ಪ ಐತೆ, ಅದಾದೈತಿ ಕಾಟಕ್ಕೆ ಹೋಗ್ಬೇಕು. ಲೋಡ್ ಆದ್ಮೇಲೆ ಸಿಗೋಣ ಬನ್ನಿ. ಲೋಡ್ ಆಗೈತೆ ನೋಡಿ ಗುರು. ಟಾರ್ಪಲ್ ಹಾಕ್ಸ್ತಾ ಇದ್ದೀನಿ. ಅವ್ರಿಗೇನು ಗೊತ್ತಿಲ್ಲ, ಅವರೇ ಹಾಕ್ತಿದ್ದಾರೆ. ನಾನು ಒಬ್ಬನೇ ಇರೋದು. ಸ್ವಂತ ಇದ್ದಿದ್ರೆ ನಾವೇ ಹಾಕ್ಯಂತಿದ್ವಿ. ಗಾಳಿಗೆ ಎದ್ದಾಳ್ತೈತೆ ಅಂತೇಳಿ ಮುಂದೆ ಒಂದು, ಸೆಂಟ್ರಿಗೆ ಒಂದು, ಲಾಸ್ಟಿಗೆ ಒಂದು 3 ಬೆಲ್ಟ್ ಹಾಕಿ ಹಗ್ಗ ಹಾಕ್ಸ್ತಾಯಿದ್ದೀನಿ. ಬೇಗ ಹಾಕ್ಕೊಡ್ರಿ ಅಂತ ಹೇಳಿದ್ದೀನಿ. ಬಿಲ್ಲು ಬಂದು ರೆಡಿ ಐತೆ. ಮಳೆ ಆಗೈತೆ ನೋಡಿ. ಬಿಲ್ ರೆಡಿ ಐತೆ ನಂದೇನು. ಹಗ್ಗ ಟಾರ್ಪಲ್ ಆಡ್ದೈತಿ ಸೀದಾ ಹೋಗ್ತಾ ಇರೋದೆ ಇಲ್ಲಿಂದ.
ನೋಡೋಣ ನೈಟ್ ಎಲ್ಲಿಗನ್ನ ಹಾಕ್ಸತ್ತೆ ಅಲ್ಲಿಗೆ ನೋವನಂತೆ. ಫುಲ್ ಟ್ಯಾಂಕ್ ಮಾಡ್ಸೋಣಂತಿದ್ದೆ, ಇಲ್ಲಿ ಮಾಡ್ಸೋದು ಬೇಡ, ಮುಂದಕ್ಕೆ ಹೋಗಿ ಮಾಡ್ಸೋಣಂತೆ. ಜಾಮ್ ಹತ್ರ ಹೋದರೆ ಕರೆಕ್ಟಾಗಿ ಹೋಗ್ತದೆ ಗಾಡಿ. ಬನ್ನಿ ಬಿಲ್ ಇಸ್ಕೊಂಡು ಸಿಗೋಣ. ಇವಾಗ ಹೊಲ್ಟೆ ನೋಡಿದ್ರು 6:30 ಆಯ್ತು. ಬೆವ್ರ ನೀರು ಇಳಿದ್ಬಿಟ್ಟು ಪಾಪ ಅವರು ಎಲ್ಲ ಹಗ್ಗ ಟಾರ್ಪಲ್ಲಿ ಹಾಕ್ಕೊಟ್ರು. ದುಡ್ಡು ಏನೈತೆ ಎಲ್ಲ ಕೊಟ್ಟು ಹೊಲ್ಟಿನಿ. ನಮ್ಮ ತಿಪ್ಪೇಶ್ ಇಲ್ಲೇ ಆಲ್ಟ್ ಆಗಿಬಿಟ್ಟ. ನಾನು ಲೇಟಾಗಿದ್ದರೆ ಇಲ್ಲೇ ಇರೋಣ ಅಂತಿದ್ದೆ, 10 ನಿಮಿಷ ಬಂತಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ. ಲೇಟಾಗಿದ್ದರೆ ಇಲ್ಲೇ ಇರೋಣ ಅಂತಿದ್ದೆ ತಿಪ್ಪೇಶಿ ಜೊತೆಗೆ. ಇನ್ನು 6:30 ಟೈಮ್. ಇವಾಗ ಆರಾಮಾಗಿ 9 ಗಂಟೆ ಇಷ್ಟೊತ್ತಿಗೆ ನಾಗ್ಪುರ ದಾಟ್ಬಿಡ್ತೀನಿ. ಅಲ್ಲಿ ಬುಟ್ಟಿ ಮೋರಿನಾಗ ಜಾಮ್ ಇರಲ್ಲ ಏನಿಲ್ಲ. ಇವಾಗ ನೋಡೋದು ತಿಪ್ಪೇಶಿ ಬರ್ತಾನೇನೋ. ಇಲ್ಲಿ ಒಂದು 5 ಕಿಲೋಮೀಟ್ರಾಗ ಒಂದು ಡಾಬಾ ಐತೆ, ಆ ಡಾಬಾಕ್ಕೆ ಬರ್ಬೋದೇನೋ. ನಾಳೆ ಭಾನುವಾರ ಏನು ಲೋಡ್ ಆಗಲ್ಲ, ಏನು ಸಿಗಲ್ಲ, ಅದಕ್ಕೆ ಹೇಳಿದ್ದೀನಿ. ನೋಡೋಣ ಏನಂತಾನ. ಫಸ್ಟು ನಾನು ಒಂದು 5,000 ಡೀಸೆಲ್ ಹಾಕ್ಸ್ಕೊಳ್ಳೋಣ. 5,000 ಹಾಕಿದರೆ ಜಾಮ್ಗೆ ಹೋಗ್ತತೆ. ಅಲ್ಲಿ ಫುಲ್ ಮಾಡಿದರೆ ಸೀದಾ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ತತೆ. ಇನ್ನು ನಾಗ್ಪುರ್ನಾಗ ಬಿಲ್ ಬೇರೆ ಚೇಂಜ್ ಮಾಡ್ಬೇಕು ನಾನು. ಇವಾಗ ಎಂಥ ಗುಡ್ಡ ಹತ್ತು ಹೋಗ್ತೀನಿ ಅಂತೇಳಿ ತೋರಿಸ್ತೀನಿ. ಅದೇನಂತ ಗುಡ್ಡ ಅಲ್ಲ, ಸ್ವಲ್ಪ ಒಂದು 2 ಟರ್ನಿಂಗ್ ಅದಾವ ಅಷ್ಟೇ. ನೋಡಿ ಆ ಕಡೆ ಹೋದರೆ ಮೇನ್ ರೋಡು. ನಾವು ರೈಟಿಗೆ ಹೋದರೆ ಇದು ಚಿಂದ್ವಾಡ, ನರಸಿಂಗಪುರ, ಜಬಲ್ಪುರ ಹೋಗಲ್ಲ, ಸಾಗರ್ ಹೋಗ್ತತೆ. ಈ ಊರಾಗ ಒಂದು ಸೀದಾ ಐತೆ. ಇಲ್ಲಿಂದ ಹೋದರೆ ಶಿವನಿಗೆ ಹೋಗ್ತತೆ. ಸುಮ್ಮನೆ ನಾವು ಇಲ್ಲಿಂದ ರೈಟಿಗೆ ತಗೊಂಡು ಸೀದಾ ಸಾವನೇರ್ ಹೋಗಿ ನಾಗ್ಪುರ ಹೋಗ್ಬೇಕು. ಬನ್ನಿ ತೋರಿಸ್ತೀನಿ. ಮಹಾರಾಷ್ಟ್ರ ಬಾರ್ಡ್ರಾಗಿದ್ದೀವಿ ನೋಡಿ ಸ್ನೇಹಿತರೆ. ಅಲ್ಲಿಂದ ಬಂದ್ವಿ. MP RTO ಸಿಕ್ಬಿಟ್ಟ, ಎಂಟ್ರಿ ಇಸ್ಕೊಂಡ. ಇವಾಗ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ದಾಟಿ ನಾಗ್ಪುರ್ ಬಂದು ಇನ್ನು 80 ಕಿಲೋಮೀಟ್ರ್ ಐತೆ. ಇನ್ನು 8 ಗಂಟೆ ಆರಾಮಾಗಿ 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀನಿ. ನಾಗ್ಪುರ್ ಪಾಸ್ ಮಾಡಿ ಡೀಸೆಲ್ ಹಾಕ್ಸ್ಕೊಂಡು ನೋಡೋಣ. ಪಂಡ್ರಗೋಡಾಗ ಹೋಗೋಣಂತೆ, ಇಲ್ಲಾಂದರೆ ಮುಂದಕ್ಕೆ ಹೋಗೋಣಂತ. ನೋಡೋಣ ಎಲ್ಲಾಗುತ್ತೆ ಅಲ್ಲಿ. ಇವಾಗ ಫಸ್ಟ್ ನಾಗ್ಪುರ್ ಪಾಸ್ ಮಾಡೋಣ. MP ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ್ವಿ. ಇವಾಗ ಏನಿಲ್ಲ, ಹೈವೇ ಇಟ್ಕೊಂಡು ಹೋಯ್ತಾ ಇರೋದೆ. ನಮ್ಮ ಮೊಸರು ಬರ್ತಾ ಇದ್ದಾನಂತೆ. ಮೊಸರು ಸಿಗ್ತಾನೋ ಇಲ್ಲ ನೋಡ್ಬೇಕು ಗುರು. RTO ಬಾರ್ಡ್ರ್ನಲ್ಲಿ ಸಿಕ್ಕಾಕೊಂಬಿಟ್ಟ ನಮಗೆ. ಏನು ಅದು ಒಂಥರ ಹೆಂಗಂದರೆ, ಬೆಕ್ಕಿಗೆ ಹಾಲು ರುಚಿ ಸಿಗ್ತಿದೆ ಅಂದರೆ ಮತ್ತೆ ಬೆಕ್ಕು ಅಲ್ಲೇ ಕಾಯ್ತಿರ್ತತೆ. ಹಂಗೆ ಅವನು ಒಂಥರ ಬೆಕ್ಕನ್ನಲ್ಲ, ಬೆಕ್ಕಿಗೆ ನಾಯಿಗೆ ಹೋಲ್ಸಲ್ಲ ಗುರು. ಪಾಪ ಅದು ಭಾರಿ ನೀಯತ್ತು, ಅದಕ್ಕೆ ಮಾತ್ರ ಹೋಲ್ಸಲ್ಲ. ಭಿಕ್ಷುಕರಿಗೆನ ಕಡೆ ಆಗಿಬಿಟ್ಟಿದ್ದಾರೆ MP ನಲ್ಲಿ RTO. ಏನು ಮಾಡ್ತೀರಾ, ಹೋಯ್ತು ನಮ್ಮ ದುಡ್ಡು. ಇವಾಗ ಬಂದ್ವಿ. ನಮಗೆ ನಾಗ್ಪುರ ಬಂದು ಇನ್ನೂ 70 ಕಿಲೋಮೀಟ್ರ್ ಐತೆ ಅಷ್ಟೇ. ನಾವು ಅಲ್ಲೇ ಹೋಗ್ಬೇಕಾಯ್ತು. ಈ ಕಡೆ ಬಂದ್ವಿ. ಇದನ್ನು ನಾಗ್ಪುರ ಹೋಗುತ್ತೆ, ಅದನ್ನು ನಾಗ್ಪುರ ಹೋಗುತ್ತೆ. ಅಂದರೆ ಅದು ಸಿಂಗಲ್ ರೋಡು, ಇದು ಹೈವೇ. ಹಿಂಗೆ ಹೈವೇಗೆ ಬಂದು ಹೋದರೆ ಒಂದು 5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಬಾರ್ಡ್ರು ಅಲ್ಲಿ ಮುಂದೆ ಐತೆ, ಆದರೂ ಇಲ್ಲಿಗೆ ಬಂದಿದ್ದಾನೆ. ಬಾರ್ಡ್ರ್ ಹತ್ರ ಗಾಡಿ ಬರೋಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಯಿತು ಅಂತೇಳಿ ಜಾಸ್ತಿ ಎಲ್ಲ ಅಲ್ಲೇ ಬರ್ತಾರೆ. ಹೋಗ್ತಾ ಇದ್ದೀನಿ ನೋಡಿ. ಟೈಮ್ ಬಂದು 8 ಗಂಟೆ ಆಗೈತೆ. ಪಾಪ ನಮ್ಮ ತಿಪ್ಪೇಶಿ ಗಾಡಿ ಲೋಡ್ ಆಗಲಿಲ್ಲ. 1000 ಕಿಲೋಮೀಟ್ರ್ ಜೊತೆಗೆ ಬಂದ್ವಿ. ಹೋಗ್ಬೇಕಾದ್ರೆ ಲೋಡ್ ಆಗಲಿಲ್ಲ. ನಂದು ದಾಬಸ್ಪೇಟೆ ಅಂತೇಳಿ ಚಿಕ್ಕಬಳ್ಳಾಪುರಿಗೆ ಲೋಡ್ ಮಾಡಿದ್ದಾರೆ. ರಾತ್ರಿನೇ ಚಿಕ್ಕಬಳ್ಳಾಪುರಿಗೆ ಹೋಗ್ರಿ ಅಂದಿದ್ರೆ ಇಬ್ಬರು ಜೊತೆಗೆ ಹೋಗ್ಬಿಡ್ತಿದ್ವಿ, ನಾನು ತಿಪ್ಪೇಶಿ. ಇಷ್ಟೊತ್ತಿಗೆ ಎಲ್ಲಿರ್ತಿದ್ವಿ ಅಂದರೆ ಹತ್ತತ್ರ ಪಂಡ್ರಗೋಡ ಹತ್ತತ್ರ ಇರ್ತಿದ್ವಿ. ಚಿಕ್ಕಬಳ್ಳಾಪುರಿಗೆ 2 ಬೆಂಗಳೂರು ಗಾಡಿ ಲೋಡಾಗಿ ನಾನು ಫ್ಯಾಕ್ಟ್ರಿ ಒಳಗೆ ಹೋದಾಗಲೇ ಹೋದ್ವು. 3:30ಗೆ ಬಿಲ್ ಇಸ್ಕೊಂಡು ಹೋದ್ರು. 3:30ಗೆ ಬಿಲ್ ಇಸ್ಕೊಂಡಿದ್ರೆ ಈ ಟೈಮಿಗೆ ಎಲ್ಲಿರ್ತಿದ್ವಿ ಅಂದರೆ ಇದು ತೆಲಂಗಾಣ ಬಾರ್ಡ್ರಿಗೆ ಎಂಟ್ರಿ ಆಗಿಬಿಡ್ತಿದ್ವಿ. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಪಾಪ ಅವ್ನು ಇಲ್ಲೇ ಇದ್ದಾನೆ. ತುಂಬ ಬೇಜಾರಾಯ್ತು ನನಗೆ ಬಿಟ್ಟು ಬಂದಿದ್ದಕ್ಕೆ. 1000 ಕಿಲೋಮೀಟ್ರ್ ಜೊತೆ ಬಂದು ಇಲ್ಲಿ ಬಿಟ್ಟು ಹೋದರೆ ಒಂದೊಂದ್ಸಲಿ ಹಿಂಗೆ ಹಾಕತ್ತೇನು ಮಾಡೋಕ್ಕೆ ಬರೋಲ್ಲ. 2 ಗಾಡಿ ಲೋಡ್ ಸಿಕ್ಕಲಿಲ್ಲ. ಅದು ನಾವು ಚಿಕ್ಕಬಳ್ಳಾಪುರ್ಗೆ ಒಪ್ಕೊಂಡಿದ್ರೆ ಏನಾಗ್ತಿದ್ದಿಲ್ಲ. ನಾಳೆ ಇನ್ನೇನು ಸಂಡೇ, ನಾಳೆ ಅವನದು ಆಗೋದು ಡೌಟು. ನಾಡ್ದಾನೆ ನೋಡೋಣ. ಹೇಳಿದ್ನಿ ನಮ್ಮ ಮಾಲಕರು ಮಂಗಳೂರಿಗೆ ಹೋಗ್ರ ಅಂದಿದ್ರೆ ಇವತ್ತು ಈ ಟೈಮ್ಗೆ ಬಿಜಾಪುರ್ನಾಗ ಇರ್ತಿದ್ವಿ. ನಿನ್ನೆ ನೈಟ್ ಸೀದಾ ಬಂದು ಲೋಡಿಗೆ ಹೋಗಿದ್ರೆ ನಾವು ಬಂದರೆ ಬೆಳಗ್ಗೆ ಅಷ್ಟೊತ್ತು ಹೊರಗಡೆ ಬರ್ತಿದ್ವಿ. ಹೊರಗಡೆ ಬಂದು ಬೆಳಗ್ಗೆ ಬಿಟ್ಟಿದ್ರೆ ಈ ಟೈಮಿಗೆ ಬಿಜಾಪುರಾಗ ಇರ್ತಿದ್ವಿ. ಏನು ಮಾಡ್ತೀರಾ, ಮಳೆ ಬರ್ತೈತೆ ಮಂಗಳೂರಲ್ಲಿ. ಬೇಡ ಅಂದಮೇಲೆ ಹೋಗ್ಬಾರ್ದು. ಅದಕ್ಕೆ ಇವಾಗ ಚಿಕ್ಕಬಳ್ಳಾಪುರಿಗೆ ಹೋಗ್ತಾಯಿದ್ವಿ. ಚಿಕ್ಕಬಳ್ಳಾಪುರಿಗೆ ಹೋಗಿ ಖಾಲಿ ಮಾಡಿ ಊರಿಗೆ ಬಂದಾಯ್ತು. ಆಮೇಲೆ ನೋಡೋಣಂತೆ. ಈಗ ಅದು ಅಲ್ಲಿಗೆ ಬೇರೆ ಇರಿಟೇಟ್ ಮಾಡ್ತಾಯಿತ್ತು ನನಗೆ, ಕಟ ಅಂತೇಳಿ. ಏನು ಮಾಡೋಂಗಿಲ್ಲ. ಬನ್ನಿ ನಾಗ್ಪುರ ದಾಟಿ ಸಿಗೋಣ. ಜಾಮ್ ಹತ್ರ ಬಂದೆ ಡೀಸೆಲ್ ಹಾಕ್ಸೋಣ ಅಂತೇಳಿ. 10:30 ಆಗಿತ್ತು ನೋಡಿ ಇಲ್ಲಿಗೆ ಬರೋಷ್ಟೊತ್ತಿಗೆ. ಅಲ್ಲಿ ಹಿಂದ್ಗಡೆ ಒಂದು ಭಾರತ್ ಬಂಕ್ನಾಗ ಹೋಗಿದ್ದೆ.
ಡೀಸೆಲ್ ಕೇಳಿದರೆ ಏನಂದ ಅಂದರೆ ಫುಲ್ ಟ್ಯಾಂಕ್ ಮಾಡ್ತೀನಿ, ಕ್ಯಾಶ್ ಇಲ್ಲ ಅಂದ. ನಾನು ಫಸ್ಟ್ಗೆ ಕೇಳಿದೆ ಒಂದು 2,000 ದುಡ್ಡು ಕೊಡು ಅಂದರೆ ₹1 ಕೊಡಲ್ಲ ಅಂದ. ಹೋಗಿದ್ದು ನಾನೇ, ನೀನೇನು ಭಿಕ್ಷೆ ಕೊಡ್ತಿಲ್ಲ ಕಣಲ್ಲ, ಭಿಕ್ಷೆ ಕೊಡಲ್ಲ, ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ನಂದ್ರೆ ದುಡ್ಡೇ ಇಲ್ಲ ಅಂದ. ಬೇಡ ನಿನ್ನ ಬಂಕ್ನಾಗ ಡೀಸೆಲ್ ಅಂತೇಳಿ ಬಂದು ಇಲ್ಲಿ SP ಬಂಕ್ನಾಗ ಹಾಕ್ತಿದ್ನಿ, ಕ್ಯಾಶ್ ಸಿಗ್ಬೋದು. ಈ ಗಾಡಿನ ಯಾರೋ ಫುಲ್ ಟ್ಯಾಂಕ್ ಮಾಡಿ ಬರೀ ಅದೇ ₹50 ನೋಟ್ ಕೊಟ್ಬಿಡ್ದಾನೆ. ಲೆಕ್ಕ ಮಾಡ್ಕೊಂಡು ಕುಂತಾನೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಒಂದು 2,000 ಇಸ್ಕೊಂಡ್ರೆ ಸಾಕು, ಮಸ್ತಾಗುತ್ತೆ. ಆಮೇಲೆ ನಾಳೆ ನೋಡೋಣಂತೆ. ಈಗ ನನ್ನ ಹತ್ರನೂ ದುಡ್ಡು ಇದ್ದಾವೆ, ಇಲ್ಲಾಂದ್ರೆ ಇಸ್ಕೊಬೋದಾಗಿತ್ತು. ಒಂದು 5,000 ಇದ್ದರೆ ಬೆಂಗಳೂರು ಮುಟ್ತೀನಿ. ಡೀಸೆಲ್ ಫುಲ್ ಮಾಡಿಸ್ಕೊಂಡೆ, 365 ಲೀಟ್ರ್ ಫುಲ್ ಆಯಿತು. ಇನ್ನೊಂದು 5-10 ಲೀಟ್ರ್ ಹಿಡಿಯೋದು, ಅದು ದೊಡ್ಡ ಗನ್ ಬೇರೆ, ಎಲ್ಲ ಕಡೆಗೆ ಬರೋದು ಡೀಸೆಲ್ಲು. ಅದಕ್ಕೆ ಸಾಕ್ಬಿಡೋಣ, ವೇಸ್ಟ್ ಯಾರು ಮಾಡ್ತೀವಿ ಅಂತೇಳಿ ಬಂದೆ ಗುರು. ಅಲ್ಲಿಂದ ಗಾಡಿ ಓಡಿಸ್ಕೊಂಬಂದಿನಿ, ಆದರೆ ಬ್ಯಾಟ್ರಿ ಯಾಕೋ ಡೌನ್ ಆಗಿಬಿಟ್ಟೈತೆ. ಒಂದು ಚಾರ್ಜ್ ಇಲ್ಲ ಗುರು. 23% ಇದೆ. ಇಲ್ಲ ನಾ 21 ಇದ್ದರೆ ಆಗ್ತಿದ್ದಿಲ್ಲ, 23 ಇದ್ದರೆ ಆಗುತ್ತೆ. ನೋಡೋಣ ಇವಾಗ. ಇದೇನೂ ಮಾಡಬೇಕು, ಗಾಡಿನೂ ಓಡಿಸ್ಬೇಕು, ಏನು ಮಾಡೋಣ ಅಂತ ನೋಡ್ತಾ ಇದ್ನಿ. ಇವಾಗ ಇಲ್ಲೇ ನಿಲ್ಲಿಸಿದ್ರೆ ತೊಂದರೆ ಆಗ್ಬಿಡ್ತದೆ. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಡಾಬಾ ಐತೆ, ಅಲ್ಲಿಗೆ ನಾವು ಹೋಗೋಣ. ಅಲ್ಲಿ ಹೋಗಿ ನಿಲ್ಲಿಸಿ ಕಟಪ್ ಒಲೆಲ್ಲ ಆಫ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ನೋಡಿದ್ರೆ ಅದು ಆಫ್ ಮಾಡ್ಬೇಕು ಗುರು. ಯಾವುದೋ ಒಂದು ಬ್ಯಾಟ್ರಿ ಹೋಗ್ಬಿಟ್ಟತ್ತೆ ಅದ್ರಾಗೆ, ಯಾವುದಂತ ಗೊತ್ತಾಗ್ತಿಲ್ಲ ನನಗೆ. ನೋಡೋಣ ಬನ್ನಿ, ಹೋಟ್ಲಲ್ಲಿ ಹೋಗಿ ಸಿಗೋಣ. ಫೈನಲಿ ಹೋಟ್ಲಿಗೆ ಬಂದು ಗುರು. ಹೋಟ್ಲು ವ್ಯವಸ್ಥೆ ನೋಡಿದರೆ ಫುಲ್ ಕೆಸರಾಗ್ಬಿಟ್ಟತೆ. ಅದ್ರಾಗೆ ಒಂದು ಗಟ್ಟಿ ಜಾಗ ನೋಡಿ ಗಾಡಿ ನಿಲ್ಲಿಸಿದ್ನಿ. ಇದು ಗಟ್ಟಿ ಐತೆ, ಮುಂದಕ್ಕೆ ಹೋದರೆ ಕೆಸರು ಐತೆ. ನೋಡಿ ಎಷ್ಟು ಕೆಸರು ಇದೆಲ್ಲ. ಬೆಳಗ್ಗೆ ತೋರಿಸ್ತೀನಿ ನೋಡಿ. ಆ ಕಡೆ ಪಾರ್ಕಿಂಗ್ ಇರೋದು ಅದೆಲ್ಲ ಕೆಸರನ್ನೇ. ಮತ್ತು ಗಾಡಿ ಎಲ್ಲ ಸಿಗೆ ಬಿದ್ದಿತ್ತು ಅಂತೇಳಿ ಆ ಕಡೆ ಹೋಗಲಿಲ್ಲ ನಾನು, ಇಲ್ಲೇ ನಿಲ್ಲಿಸ್ತೇನೆ. ನನ್ನ ಬ್ಯಾಟ್ರಿ ಬೇರೆ ಡೌನ್ ಆಗಿಬಿಟ್ಟೈತೆ. ಕಲ್ ಮೇಲೆಲ್ಲ ಟೈರ್ ನಿಂತಿದ್ದಾವಂತ ಒಂದು ರೌಂಡ್ ನೋಡೋಕ್ಕೆ ಬಂದೀನಿ. ಕರೆಕ್ಟ್ ಆಯ್ತು ಗುರು. ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಬಿಟ್ಟು ಮಕ್ಕಾದ್ರೆ ಇನ್ನೊಂದ್ಸಲಿ ರೇಸ್ ಮಾಡಿ ನೋಡೋಣ. ಲಿಫ್ಟಿನ ಟೈರ್ ಓಕೆ ಇದ್ದಾವೆ, ಫ್ರಂಟೆಲ್ಲ ಓಕೆ ಇದ್ದಾವೆ. ಬ್ಯಾಟ್ರಿ ಡೌನ್ ಆಗ್ತೈತೆ. ಮಕ್ಕಾದ್ರೆ ಮಾತ್ರ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡಿ ರೇಸ್ ಮಾಡಿ ಕಟಪ್ ಆಫ್ ಮಾಡಿ ಮಕ್ಕೋಬೇಕು ನಾನು. ನೋಡಿ ಬೆಳಿಗ್ಗೆ 6 ಗಂಟೆಗೆ ಹೋಗೋಣಂತೆ. ಅದೆಲ್ಲ ಲೂಸ್ ಆಗಿಬಿಟ್ಟವೆಲ್ಲ, ಮಾಲೆ ಕುತ್ಕೊಂಡೈತೆ. ಫುಲ್ ಎಲ್ಲ ಕೆಸರು ಅಂದರೆ ಕೆಸರು ಗುರು. ಈ ಕೆಸರಲ್ಲಿ ಹೆಂಗಂತೀರ ಏನೋ. ಈ ಕೆಸರಲ್ಲಿ ನಿಲ್ಸಿದಾರೆ. ಇಲ್ಲಾದ ಒಂದು 01 ಐತೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಒಂದು ರಿವರ್ಸ್ ತಗೊಂಡು ಗಟ್ಟಿನೆಲ್ಲನಿದು ಆ ಕಡೆ ಹೋದರೆ ಅದು ಒಂಚೂರು ಮಣ್ಣು ಹಾಕಿದ್ದಾರೆ. ಮಳೆ ಬಂದಿಲ್ಲ ಗುರು 2 ದಿವಸಲಿದ್ದ. ಇವತ್ತು ಒಂದಿರಕ್ಕಿಲ್ಲೇನೋ, ಅದಕ್ಕೆ ಹಂಗಿರೋದು. ನೋಡಿ ಇಲ್ಲೆಲ್ಲ ಹಂಗೈತೆ. ನಾನು ಏನು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ದಾಲ್ ಬಾಟಿ ತಿನ್ನೋಕ್ಕೆ ಬಂದಿರೋದು. ದಾಲ್ ಬಾಟಿ ಊಟ ತಿಂದ್ಕೊಂಡು ಮಕ್ಕಳಂತೆ. ಬನ್ನಿ ದಾಲ್ ಬಾಟಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ದಾಲು ಬಾಟಿ ಇದೆ, ಇದರಲ್ಲಿ ತುಪ್ಪನ ಹಾಕಿದ್ದಾರೆ ನೋಡಿ. ಇವಾಗ ಮೊಸರು ತರ್ದಾನೆ. ಮೊಸರು ಹಾಕ್ಕೊಂಡು ಊಟ ಮಾಡಿ ತಾಚೆ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತೀರ. ಊಟ ಮಾಡಿ ಸಿಗೋಣ ಬನ್ನಿ.